ನಮಸ್ಕಾರ. ಪಂಚಾಯಿತಿಗೆ ಸ್ವಾಗತ. ನಾನು ಹರಿಪ್ರಸಾದ್. ನನ್ನ ಜೊತೆಗೆ ಇವತ್ತು ವಿಶೇಷ ಅತಿಥಿ ಇದ್ದಾರೆ. ಇವರು ತನ್ನ 30ನೇ ವಯಸ್ಸಿಗೆ ಶಾಸಕರಾಗ್ತಾರೆ, 40ನೇ ವಯಸ್ಸಿಗೆ ಮಂತ್ರಿ ಆಗ್ತಾರೆ, 50ನೇ ವಯಸ್ಸಿನಲ್ಲಿ ಕಂದಾಯ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವರು. ಅಪ್ಪ ಇವರು ಹುಟ್ಟೋ ಟೈಮಲ್ಲೇ ಶಾಸಕರ ಮಗನಾಗಿ ಹುಟ್ಟಿದಂಥವರು. ಶಾಸಕರಾಗಿ ಇವರ ತಂದೆಯೂ ಕೂಡ ರಾಜ್ಯದಲ್ಲಿ ಬಹಳ ದೊಡ್ಡದಾದಂತಹ ಮೈಲುಗಲ್ಲುಗಳನ್ನು ಸೃಷ್ಟಿ ಮಾಡಿದಂಥವ್ರು. ಯಾಕಂದರೆ ಕೃಷಿ ಸಚಿವರು ಅಂತ ಹೇಳಿದಾಗ ಬೈರೇಗೌಡರ ಹೆಸರನ್ನು ಬಹುಶಃ ಕರ್ನಾಟಕದ ಹಳ್ಳಿಗಳ ಜನ ಇವತ್ತು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಒಂದು ನೆನಪಿನ ಗುರುತುಗಳನ್ನು ಬಿಟ್ಟು ಹೋದಂಥವ್ರು ಬೈರೇಗೌಡರ ಮಗ ಕೃಷ್ಣ ಬೈರೇಗೌಡರು ನಮ್ಮ ಜೊತೆಗೆ ಇವತ್ತು ಪಂಚಾಯಿತಿಯ ಮಾತುಕತೆಗೆ ಜಾಯ್ನ್ ಆಗಿದ್ದಾರೆ. ಕೃಷ್ಣ ಬೈರೇಗೌಡರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಹರಿ ಅವರು. ತಾವು ಹುಟ್ಟೋ ಮೊದಲಿಗೆ ನಿಮ್ಮ ತಂದೆಯವರು ಶಾಸಕರಾಗಿದ್ದರು. ಸೊ ಶಾಸಕರ ಮಗ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಶುರು ಮಾಡ್ತಾರೆ. 70ರ ದಶಕದ ಅಲ್ಲಿಂದಲೇ ಶುರು ಮಾಡಿದ್ರೆ ಏನು ಹೇಳ್ತೀರಿ? ಯಾವ ರೀತಿಯಂಥ ನೆನಪುಗಳನ್ನು ನೀವು ಮಾಡ್ಕೊಳ್ಳೋಕೆ ಬಯಸ್ತೀರಿ? ನಾನು ತಂದೆಯವರು 72ರಲ್ಲಿ ಶಾಸಕರಾದಂಥವರು. ಅವರು ಈ ಭೂ ಸುಧಾರಣೆ ಚಳುವಳಿಯಿಂದ ಹೋರಾಟದಿಂದ ರಾಜಕೀಯಕ್ಕೆ ಬಂದಂಥವರು. ಸ್ವಲ್ಪ ಕಮ್ಯುನಿಸ್ಟ್ ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಭೂ ಸುಧಾರಣೆಯನ್ನು ಆಗಬೇಕು ರಾಜ್ಯದಲ್ಲಿ ಅಂತ ಭಾಳ ಹೋರಾಟ ಮಾಡಿದವರ ಸಾಲಿನಲ್ಲಿ ಅವರು ಒಬ್ಬರು ಕಾಲೇಜ್ ದಿನಗಳಲ್ಲಿ. ಸೊ ನಾವು ರೈತ ಕುಟುಂಬದಿಂದ ಬಂದಂಥವರು. ಸೊ ವಾಸ ಇದ್ದಿದ್ದೆಲ್ಲ ಹಳ್ಳಿಯಲ್ಲೇ. ಸೊ ನಾನು ಹಳ್ಳಿ ಶಾಲೆಯಲ್ಲೇ 5ನೇ ತರಗತಿವರೆಗೂ ಓದಿದೆ ಸರ್ಕಾರಿ ಶಾಲೆಯಲ್ಲಿ. ಆದರೆ ಏನು ಭಾಳ ಅಲ್ಲಿ ಕಲಿಯುವಂಥದ್ದು ನನ್ನಿಂದ ಪ್ರಯತ್ನ ಆಗಲಿಲ್ಲ. ಅದು ಶಾಲೆ ತಪ್ಪಲ್ಲ, ಮತ್ತೊಂದಲ್ಲ. ನಾನು ಕಲಿಯೋ ಕಡೆಗೆ ಆಸಕ್ತಿ ಇರಲಿಲ್ಲ. ಸೊ ನಮ್ಮ ತಾಯಿಯವರು ನನ್ನನ್ನು ತೊಗೊಂಡೋಗಿ ಮತ್ತು ಅಲ್ಲೇ ಕೋಲಾರದಿಂದ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡೋಗಿ, ಚಿಕ್ಕಬಳ್ಳಾಪುರದಲ್ಲೂ ಒಂದು ಹಳ್ಳಿಯಲ್ಲಿ ಶಾಲೆ ಇದೆ, ಬಟ್ ಅದು ಈ ಸತ್ಯಸಾಯಿ ಬಾಬಾ ಟ್ರಸ್ಟ್ನವರು ನಡೆಸೋದು. ಸೊ ಅಲ್ಲಿ ಅವ್ರನ್ನ ಗೋಗರೆದು ನನಗೆ ಅಲ್ಲಿ ಸೇರಿಸಿದ್ರು. ಸೊ ಅಲ್ಲಿ ಸ್ವಲ್ಪ ವಿದ್ಯಾಭ್ಯಾಸ ಒಂಚೂರು ತಲೆಗೆ ಹತ್ತಿದ್ದು ಅಲ್ಲೂ ಕನ್ನಡ ಮೀಡಿಯಮ್ಮೇ, ಗ್ರಾಮೀಣ ಶಾಲೆ 10ನೇ ತರಗತಿವರೆಗೂ ಅಲ್ಲಿ ಓದಿದ್ದು. ಸೊ ಹಾಗಾಗಿ ನೀವೇನು ಹೇಳ್ತಾ ಇದ್ದೀರಿ, ತಂದೆಯವರು ಶಾಸಕರಾಗಿದ್ದರು, ಆನಂತರ ನಾನು ಮುದ್ದೇನಹಳ್ಳಿಯಲ್ಲಿ ಶಾಲೆಯಲ್ಲಿ ಓದುವಾಗ ತಂದೆ ಮಂತ್ರಿ ಆಗಿದ್ದರು. ಆದರೆ ನಾವು ಬೆಳೆದಿದ್ದೆಲ್ಲ ಅದರಿಂದ ದೂರನೇ ಇದ್ವಿ ಅನ್ನೋದಕ್ಕೋಸ್ಕರ ಈ ಹಿನ್ನೆಲೆಯಲ್ಲಿ ಹೇಳಿದ್ದು. ಅದು ಯಾವತ್ತೂ ನಮಗೆ ಅದು ಶಾಸಕರ ಮಗ ಅನ್ನುವಂಥ ಕಾರಣಕ್ಕಾಗಿ ಒಂದು ಪ್ರಯಾರಿಟಿ ಅಥವಾ ಉಳಿದ ವಿದ್ಯಾರ್ಥಿಗಳ ಜೊತೆಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರಯಾರಿಟಿ ಅನ್ನೋದು ಇರ್ತಿದೆ. ಆ ಥರ ಏನಿರಲಿಲ್ಲ. ಮತ್ತು ಆಗ ಕಾಲನೂ ಹೀಗಿರಲಿಲ್ವಲ್ಲ, ಈ ರೀತಿಯಾಗಿ VIP ಕಲ್ಚರು ಆಗ ಇರಲಿಲ್ಲ. ಮತ್ತು ಆಗಿನ ಕಾಲದಲ್ಲಿ ಇನ್ನೂ ಸ್ವಲ್ಪ ಘನತೆ, ಗೌರವ ಮತ್ತು ಸಭ್ಯತೆ ಮತ್ತು ರಾಜಕಾರಣದಲ್ಲಿ ವೈಚಾರಿಕತೆ ಇವೆಲ್ಲ ಇದ್ದಂತಹ ಕಾಲ ಆಗಿದ್ದರಿಂದ ಏನು ನಮಗೆ ಆ ರೀತಿಯಾದಂತಹ ವಿಭಿನ್ನ ಅನುಭವ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿಯೇ ಬೆಳೆದಂಥವರು. ಜೊತೆಗೆ ನಮ್ಮದು ಬರೀ ವ್ಯವಸಾಯ ಆಧಾರಿತ ಕುಟುಂಬ, ಬೇರೆ ಏನು ತಂದೆಯವ್ರಿಗಾಗಲಿ ತಾಯಿಯವ್ರಿಗೆ ಬೇರೆ ಇನ್ಯಾವ ನಮ್ಮದು ಮಾರ್ಗನೂ ಇರಲಿಲ್ಲ. ಸೊ ಹಾಗಾಗಿ ಹಳ್ಳಿಯಲ್ಲೇ ಬೆಳೆದಿದ್ದು, ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ಆನಂತರ ಏಡೆಡ್ ಸ್ಕೂಲಲ್ಲಿ ಓದಿದ್ದು, ನ್ಯಾಷನಲ್ ಕಾಲೇಜಲ್ಲಿ. ಮತ್ತು ಆಮೇಲೆ ಇಲ್ಲಿ ನಾನು 10ನೇ ತರಗತಿವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿ, ಆಮೇಲೆ ಬೆಂಗಳೂರಿಗೆ ಬಂದಾಗ ನ್ಯಾಷನಲ್ ಕಾಲೇಜ್ ಸೇರಿದ್ದು. ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಆವಾಗ ನಾವು ಸೇರಿದ್ದು. ಅಲ್ಲೂ ಸ್ವಲ್ಪ ನಾನು PUCಯಲ್ಲಿ ಫೇಲು ಕೂಡ ಆಗಿದ್ದೆ. ಸೊ ಆಮೇಲೆ ಮಾಡಿ ಕಷ್ಟಪಟ್ಟು ಆಮೇಲೆ ಪಾಸಾಗಿ BBM ಮಾಡಿ ಮತ್ತೆ ಹೊರದೇಶಕ್ಕೆ ಹೋಗಿ ಅಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಿ. ಸೊ ರಾಜಕೀಯದಿಂದ ದೂರನೇ ಇದ್ವಿ